ಪ್ರಜಾ ಸಂಪತ್ಸಿದ್ಧ್ಯರ್ಥಂ ಭಾರ್ಯಾತ್ವಾಯ ವೃಣೀಮಹೇ. ನಮ್ಮ ಋಷಿಗಳು ತಂದುಕೊಟ್ಟ ವಿವಾಹದಲ್ಲಿ ವರ ಗಂಡು ಹೀಗೆ ಸಂಕಲ್ಪ ಮಾಡ್ತಾನೆ, ಧರ್ಮ ಪ್ರಜಾ ಸಂಪತ್ಸಿದ್ಧ್ಯರ್ಥಂ ಭಾರ್ಯಾತ್ವಾಯ ವೃಣೀಮಹೇ. ನಾನು ಯಾಕೆ ನಿನ್ನನ್ನ ಪತ್ನಿಯನ್ನಾಗಿಸಿಕೊಳ್ತಾ ಇದ್ದೀನಿ ಅಂದ್ರೆ ನನಗೆ ಧರ್ಮ ಸಂತಾನ ಬೇಕಾಗಿದೆ ಅಂತ. ಧರ್ಮ ಪ್ರಜಾ ಸಂಪತ್ತು ಬೇಕಾಗಿದೆ, ಧಾರ್ಮಿಕರಾದ ಮಕ್ಕಳು ಬೇಕು. ಧರ್ಮ ಅಂದ್ರೆ ಮತ್ತೆ ಯಾವ ಧರ್ಮ ಅಂತ ಕೇಳಬೇಕು. ಧರ್ಮ ಅಂದ್ರೆ ಶುಭ, ಧರ್ಮ ಅಂದ್ರೆ ನೀತಿ, ಧರ್ಮ ಅಂದ್ರೆ ಮೌಲ್ಯ, ಧರ್ಮ ಅಂದ್ರೆ ಒಳಿತು, ಧರ್ಮ ಅಂದ್ರೆ ಬೆಳಕು, ಧರ್ಮ ಅಂದ್ರೆ ಸಂಪತ್ತು, ಧರ್ಮ ಅಂದ್ರೆ ಸಮೃದ್ಧಿ, ಧರ್ಮ ಅಂದ್ರೆ ಪರಮಾತ್ಮ. ಹಾಗಾಗಿ ಪಾಂಡು ಮೊದಲ ಮಗನನ್ನ ಪಡೆದುಕೊಳ್ಳೋದಕ್ಕೆ ಹೊರಟಿದ್ದು ಧರ್ಮವಂತನಾದ ಮಗ ಬೇಕು, ಮತ್ತೆ ಎರಡನೆಯ ಮೂರನೆಯ ಮಕ್ಕಳು ಬೇಕು ಅಂತ ಅನ್ನುವಾಗ ಕಾರಣ ಕೊಡ್ತಾನೆ ಕುಂತಿಗೆ. ಎರಡನೇ ಮಗುವಿಗೆ ಕುಂತಿ ಸಿದ್ಧ ಇರೋಲ್ಲ, ನಾಳೆ ನೋಡೋಣ ಅದನ್ನ. ಆದ್ರೆ ಅದನ್ನ ಬಯಸುವಾಗ ಹೇಳ್ತಾನೆ, ಧರ್ಮವನ್ನ ರಕ್ಷಿಸೋದಕ್ಕೆ ಬಲ ಬೇಕು, ಹಾಗಾಗಿ ಬಲಿಷ್ಠನೊಬ್ಬ ಬೇಕು. ಬಲಿಷ್ಠನೊಬ್ಬ ಹುಟ್ಟಿದ ಮೇಲೆ ಬಲವೂ ಸಾಕಾಗದು, ಶೌರ್ಯ ಬೇಕು, ಯುದ್ಧದ ಕೌಶಲ ಬೇಕು, ಅಂತ ಒಬ್ಬ ಮಗ ಬೇಕು ಅಂತ ಕೇಳ್ಕೊಳ್ತಾನೆ. ಹಾಗಾಗಿ ಉಳಿದ ಇಬ್ಬರು ಮಕ್ಕಳನ್ನ ಪಡೆದುಕೊಂಡಿದ್ದು ಶಾಸ್ತ್ರೋಚಿತವಾದ ಕರ್ಮಕ್ಕೆ. ಮೊದಲ ಮಗನನ್ನ ಪಡೆದುಕೊಂಡಿದ್ದದಕ್ಕೆಲ್ಲ ಅದರ ಹೆಸರಿಡುವುದು ಯುಧಿಷ್ಠಿರ, ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲುವುದು. ಹೆಸರಿನಲ್ಲೇ ವಿಸ್ತಾರ ಮಾಡ್ತಾ ಇದ್ರೆ ಕಡಿಮೆ ಸಮಯ ಇದ್ದಾಗ ಅಂತ ಅಂದುಕೊಳ್ಳಬೇಡಿ, ಅಲ್ಲಿಯೇ ಅವನ ಕಥೆ ಮುಗಿದೋಗಿದೆ. ಯುಧಿಷ್ಠಿರ ಯಾವ ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಅಂತ ಅಂದ್ರೆ ಧರ್ಮಾಧರ್ಮಗಳ ಯುದ್ಧ ಒಂದು ಮನಸ್ಸಿನಲ್ಲಿ ನಡೆಯುತ್ತಲ್ಲ, ಆ ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲಬೇಕಾದವರು ಅಂತ. ಕುರುಕ್ಷೇತ್ರದಲ್ಲಿ ನಡೆಯುವ ಯುದ್ಧದಲ್ಲ, ಯುದ್ಧ ಭೂಮಿಯಲ್ಲಿ ನಡೆಯುವ ಯುದ್ಧದಲ್ಲ, ನಿರಂತರವಾಗಿ ಮನುಷ್ಯನ ಮನಸ್ಸಿನಲ್ಲಿ ಅಥವಾ ಜೀವಿಯ ಮನಸ್ಸಿನಲ್ಲಿ ಒಂದು ಯುದ್ಧ ಜಾಗೃತವಾಗಿರುತ್ತೆ. ಪ್ರತಿಕ್ಷಣ ನಡೀತಾ ಇರುತ್ತೆ ಅದು. ಯಾವುದದು ಅಂದ್ರೆ ನ್ಯಾಯ ಅನ್ಯಾಯಗಳ ನಡುವಿನ ಯುದ್ಧ, ಪಾಪ ಪುಣ್ಯಗಳ ನಡುವಿನ ಯುದ್ಧ, ಒಳಿತು ಕೆಡುಕುಗಳ ನಡುವಿನ ಯುದ್ಧ. ಆ ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಅಂದ್ರೆ ಏನು? ನ್ಯಾಯ ಪಕ್ಷಪಾತಿಯಾಗಿ ನಿಲ್ಲಬೇಕು, ಧರ್ಮ ಪಕ್ಷಪಾತಿಯಾಗಿ ನಿಲ್ಲಬೇಕು. ಯಾರು ಅಂದ್ರೆ ನಮ್ಮ ಅಂತರಂಗ, ನಮ್ಮ ಮನಸ್ಸು, ನಮ್ಮ ಚಿತ್ತ. ಜಗತ್ತಿನ ಪ್ರತಿಯೊಬ್ಬ ಅಪರಾಧಿಯೂ ಮೊದಲ ಅಪರಾಧವನ್ನ ಅವನ ಮನಸ್ಸಲ್ಲೇ ಮಾಡಿರ್ತಾನೆ. ಮೊದಲ ಅಪರಾಧವನ್ನ ಅಂದ್ರೆ ಎಲ್ಲ ಅಪರಾಧಗಳನ್ನು ಮೊದಲು ಮನಸ್ಸಿನಲ್ಲೇ ಮಾಡೋದು. ಇದನ್ನ ಮಾಡಬೇಕು ಅನ್ನುವ ಯೋಚನೆ ಹುಟ್ಟುವುದು ಮನಸ್ಸಿನಲ್ಲಿ, ಹೀಗೆ ಮಾಡಬೇಕು ಅಂತ ನಿರ್ಣಯಿಸುವುದು ಮನಸ್ಸಿನಲ್ಲಿ. ತಪ್ಪುಗಳ ಮೊದಲ ಹೆಜ್ಜೆ ಮನಸ್ಸಿನಲ್ಲಾಗುತ್ತೆ, ಆಮೇಲೆ ಕೃತಿಯಲ್ಲಾಗುತ್ತೆ. ಆ ಯುದ್ಧದಲ್ಲಿ ಸ್ಥಿರವಾಗಿ ಇರಬೇಕು ಅಂತ ಬಯಸಿ ಇಟ್ಟ ಹೆಸರದು ಯುಧಿಷ್ಠಿರ. ಅದನ್ನೇ ವ್ಯಾಸರು ಇನ್ನೊಂದು ತರಹದಲ್ಲಿ ಧ್ವನಿಸ್ತಾರೆ, ಧರ್ಮರಾಜ. ಯಾವ ಯುದ್ಧದಲ್ಲಿ ಗೆದ್ದು ರಾಜನಾದೆ ನೀನು ಅಂದ್ರೆ ಧರ್ಮಾಧರ್ಮ ಸಂಘರ್ಷದಲ್ಲಿ ಗೆದ್ದು ರಾಜನಾದೆ ಅಂತ. ಯಾವಾಗ? ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಅಂತಲ್ಲ, ಜೀವನದ ಪ್ರತಿಕ್ಷಣದ ಯುದ್ಧದಲ್ಲಿ. ಅಂಥವನು ಯುಧಿಷ್ಠಿರ. ಅಪಾರವಾದ ಬಾಹುಬಲ ಇದ್ದಿದ್ದು ಭೀಮನಿಗೆ, ಅಪ್ರತಿಮವಾದ ಶೌರ್ಯ ಪರಾಕ್ರಮಗಳಿದ್ದಿದ್ದು, ಅಸ್ತ್ರ ಸಂಪತ್ತಿದ್ದು ಅರ್ಜುನನಿಗೆ. ಪಾಂಡವರ ಇಡೀ ಬದುಕಿನಲ್ಲಿ ಎಲ್ಲ ಕಷ್ಟಗಳು ಎದುರಾದಾಗ ಎದುರಿಸಿ ನಿಂತಿದ್ದು ಭೀಮಾರ್ಜುನರು. ಆದರೆ ಪಟ್ಟ ಕಟ್ಟುವುದು ಯುಧಿಷ್ಠಿರ. ಪಟ್ಟ ಕಟ್ಟೋದು ಭೀಮನಿಗಲ್ಲ, ಪಟ್ಟ ಕಟ್ಟೋದು ಅರ್ಜುನನಿಗಲ್ಲ. ಸಿಂಹಾಸನ ಯಾರಿಗೆ, ರಾಜ ಯಾರಾಗಬೇಕು ಅಂದ್ರೆ ಧರ್ಮರಾಜ ಆಗಬೇಕು ಅಂತ. ಅಂದ್ರೆ ಆಳಬೇಕಾದದ್ದು ಬಲ ಅಲ್ಲ, ಆಳಬೇಕಾದದ್ದು ಯುದ್ಧ ಶಕ್ತಿ ಅಲ್ಲ, ಆಳಬೇಕಾದದ್ದು ಪಾಂಡಿತ್ಯ ಅಲ್ಲ. ಸಹದೇವ ಬಹಳ ದೊಡ್ಡ ವಿದ್ವಾಂಸ,
ಅಂದ್ರೆ ಯಾರು ನ್ಯಾಯಸ್ಥನೋ, ಯಾರು ಧರ್ಮಿಷ್ಠನೋ ಅವನಿರ್ಬೇಕು ಅಂತ ಮಹಾಭಾರತದ ಒಟ್ಟು ಸಂದೇಶ. ಹಾಗಾಗಿಯೇ ಅವನ ಧರ್ಮ ರಾಜ. ಅವನ ಇಡೀ ಬದುಕಿದೆಯಲ್ಲ, ಅದು ಧರ್ಮಾಧರ್ಮದ ಸಂಘರ್ಷದಲ್ಲೇ ನಿಂತಿದೆ. ಬಹಳ ದೊಡ್ಡ ಆಕ್ಷೇಪಗಳಿವೆ ಧರ್ಮರಾಜನ ಮೇಲೆ. ಕರ್ಣ, ಧರ್ಮರಾಜ ಮತ್ತು ಕುಂತಿ ಇಬ್ಬರನ್ನ ಮಾತನಾಡುತ್ತಾ ಹೋಗಬೇಕು. ಧರ್ಮರಾಜನ ಹುಟ್ಟಿನೊಂದಿಗೆ ಒಬ್ಬ ತಾಯಿ ಹುಟ್ಟಿಕೊಂಡು ಅಲ್ವಾ? ನಮ್ಮ ಮಗು ಹುಟ್ಟಿತು ಅಂದ್ರೆ ಮಗು ಹುಟ್ಟುವುದರ ಜೊತೆಗೆ ಒಬ್ಬ ತಂದೆಯೂ ಹುಟ್ಟುಕೊಳ್ತಾನೆ, ಒಂದೇ ತಾಯಿಯೂ ಹುಟ್ಟುಕೊಳ್ತಾನೆ. ನಾವು ತಂದೆಯೋ ತಾಯಿಯೋ ಆಗುವುದು ಮೊದಲ ಮಗುವಿನ ಜನನದಲ್ಲಿ. ಅಲ್ಲಿಯವರೆಗೆ ನಾವು ತಂದೆಯೂ ಅಲ್ಲ, ತಾಯಿಯೂ ಅಲ್ಲ. ಧರ್ಮರಾಜ ಹುಟ್ಟಿಕೊಂಡ ಹೊತ್ತಿನಲ್ಲಿ ಒಬ್ಬ ತಾಯಿಯೂ ಹುಟ್ಟಿಕೊಂಡು ಕುಂತಿ ಅಂತ ಹೆಸರು. ಕುಂತಿ ಅಂತ ಹೆಸರು. ತಾಯಿತನ ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ಬಾಳಿದವಳು ಕುಂತಿ. ಹೇಗೆ ಮಕ್ಕಳನ್ನ ಬೆಳೆಸಬೇಕು, ಹೇಗೆ ಸಾಕಬೇಕು, ಹೇಗೆ ಸಲಹಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿದೆ ನಿಲ್ಲುವವಳು ಕುಂತಿ. ನಿನ್ನ ಸಿಂಗಲ್ ಪೇರೆಂಟಿಂಗ್ ನೆನಪಿಸಿಕೊಳ್ಳುತ್ತಾ ಇದ್ದೆ. ಏಕಾಂಗಿಯಾಗಿ ಮಕ್ಕಳ ಜೊತೆಗೆ ನಿಂತವಳು ಕುಂತಿ. ಏಕಾಕಿನಿಯ ಉಳಿದವರು ಇರಲಿಲ್ಲ ಅಂತ ಅಲ್ಲ, ಆಯಾ ಕಾಲದಲ್ಲಿ ಅವರವರ ರಕ್ಷಣೆ ಇತ್ತು. ಪಾಂಡು ಇದ್ದಷ್ಟು ಕಾಲ ಪಾಂಡು ಇದ್ದ. ಪಾಂಡು ಮೃತನಾಗುವಾಗ ಯುಧಿಷ್ಠಿರನಿಗೆ 15 ವರ್ಷ 16 ವರ್ಷ ವಯಸ್ಸು. ಆದರೆ ಪಾಂಡವಿನ ಕಾಲ ಮುಗಿದಾಗ ಅಲ್ಲಿದ್ದ ಋಷಿಗಳೆಲ್ಲ ಸೇರಿ, ಅವನೇನು ವಾಸ ಮಾಡ್ತಾ ಇದ್ನೋ ಅಲ್ಲಿಯ ಋಷಿಗಳೆಲ್ಲ ಸೇರಿ 5 ಮಕ್ಕಳನ್ನ ಮತ್ತು ಕುಂತಿಯನ್ನ ಕರೆದುಕೊಂಡು ಆಸ್ತಿನಪುರಕ್ಕೆ ಬಂದ. ನಿಮ್ಮ ಅರಮನೆಗೆ ಸೇರಿದವರು ಇವರು ಅಂತ ಬಿಟ್ಟು ಹೋಗುತ್ತಾರೆ. ಅಲ್ಲಿಂದ ಆರಂಭ ಆಗುತ್ತೆ ಕುಂತಿಯ ತಾಯ್ತನದ ಪರೀಕ್ಷೆ. ತಾಯ್ತನದ ಪರೀಕ್ಷೆಗಳು ಆರಂಭವಾಗುತ್ತೆ. ಅರಮನೆ, ಊಟಕ್ಕೆ ತೊಂದರೆ ಇಲ್ಲ, ಉಡುಗೆಗೆ ತೊಂದರೆ ಇಲ್ಲ, ತೊಡುಗೆಗೆ ತೊಂದರೆ ಇಲ್ಲ, ಗೌರವಕ್ಕೆ ತೊಂದರೆ ಇಲ್ಲ. ಯಾವುದಕ್ಕೆ ತೊಂದರೆ ಗೊತ್ತಾ? ಪ್ರಾಣಕ್ಕೆ ತೊಂದರೆ. ಹಸ್ತಿನಪುರದ ಅರಮನೆ ಚಿನ್ನದ ಕತ್ತಿಯಾಗಿ ಬಿಡುತ್ತವೆ. ಚಿನ್ನದ ಕತ್ತಿ, ಚಿನ್ನಕ್ಕೆ ಬೆಲೆ, ಆದರೆ ಕತ್ತಿ ಅಂದರೆ ಯಾವ ಕ್ಷಣದಲ್ಲಿ ಯಾವ ಮೂಲೆಯಿಂದ ಬಂದು ಹೊಡಿತಾರೆ ಅಂತ ಗೊತ್ತಿಲ್ಲ ತನ್ನ ಮಕ್ಕಳನ್ನ. ಊಟಕ್ಕೆ ಕುಳಿತರೆ ಊಟದಲ್ಲಿ ವಿಷ, ಆಟಕ್ಕೆ ಕರೆದುಕೊಂಡು ಹೋದರೆ ಆಟದಲ್ಲಿ ಸಾಯಿಸುತ್ತಾರೆ. ಜಲಕ್ರೀಡೆಗೆ ಅಂತ ಕರೆದುಕೊಂಡು ಹೋಗಿ ನೀರಲ್ಲಿ ಮುಳುಗಿಸಿ ಸಾಯಿಸೋದಕ್ಕೆ ಹೊರಡುತ್ತಾರೆ. ವ್ಯಾಸರು 3 ಉದಾಹರಣೆಗಳನ್ನು ಕೊಟ್ಟು ಮುಂದೋಗಿ ಬಿಡ್ತಾರೆ. 3 ಬಾರಿ ದುರ್ಯೋಧನ ಮತ್ತವನ ಕೂಟ ಭೀಮನನ್ನ ಕೊಲ್ಲೋದಕ್ಕೆ ಪ್ರಯತ್ನಿಸಿತು ಅನ್ನೋದನ್ನ ಘಟನೆಯಾಗಿ ವಿವರಿಸಿ ಒಂದು ಶ್ಲೋಕದಲ್ಲಿ ಹೇಳಿಬಿಡ್ತಾರೆ. ಇಂತಹ ಎಷ್ಟೋ ಸನ್ನಿವೇಶಗಳನ್ನ ಅವರು ಮಾಡ್ತಾ ಹೋದರು. ವಿದುರನ ಮಾರ್ಗದರ್ಶನದಲ್ಲಿ ಕುಂತಿ ಮತ್ತು ಯುಧಿಷ್ಠಿರ ಅದ್ಯಾವುದಕ್ಕೂ ಸಿಲುಕದೆ ಬದುಕಿಕೊಂಡರು ಅಂತ ಒಂದು ಶ್ಲೋಕದಲ್ಲಿ ಹೇಳಿ ಮುಂದೋಗುತ್ತಾರೆ ವ್ಯಾಸರು. ಪ್ರಾಯಶಃ ವ್ಯಾಸರಿಗೂ ಕೂಡ ಆ ದುಷ್ಕೃತ್ಯಗಳನ್ನು ವರ್ಣಿಸುವುದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅನ್ಸುತ್ತೆ. ಗಂಡ ಇಲ್ಲ, 5 ಮಕ್ಕಳಿದ್ದಾರೆ ಕಣ್ಣೆದುರಿಗೆ, ಸಣ್ಣ ವಯಸ್ಸಿನ ಮಕ್ಕಳು, ಬೆಳೆದು ಬಾಳಬೇಕಾದವರು. ಸಾವು ಮೇಲಿನಿಂದ ಬರುತ್ತೋ, ಕೆಳಗಿನಿಂದ ಬರುತ್ತೋ, ಎಡದಿಂದ ಬರುತ್ತೋ, ಬಲದಿಂದ ಬರುತ್ತೋ ಗೊತ್ತಿಲ್ಲದೆ ಇದ್ರೆ ಬದುಕೋದು ಹೇಗೆ ಹೇಳಿ? ನಮ್ಮ ಮನೆಯಲ್ಲಿ ನಾವು ನಿರ್ಭಯವಾಗಿ ಮಲಗುತ್ತೀವಿ. ಯಾಕೆ? ಪಕ್ಕದಲ್ಲಿದ್ದ ಗಂಡನೋ ಹೆಂಡತಿಯೋ ತಲೆಯ ಮೇಲೆ ಚಪ್ಪಲಿ ಹಾಕೋಲ್ಲ ಅನ್ನೋ ಭರವಸೆ ಇದೆ.
ನಿರ್ಭಯವಾಗಿ ಊಟ ಮಾಡ್ತೀವಿ. ನಮ್ಮ ಮನೆಯವರು ಊಟದಲ್ಲಿ ವಿಷ ಹಾಕೋದಿಲ್ಲ ಅನ್ನುವ ಭರವಸೆ ಇದೆ. ನಮ್ಮ ಮನೆಯ ಒಳಗೆ ಸುರಕ್ಷಿತ ಅಂದುಕೊಳ್ಳುವ 4 ಗೋಡೆಗಳ ಒಳಗೆ ಸಾವು ಕಾದು ಕುಳಿತಿದೆ ಅಂತ ಆದ್ರೆ ಪ್ರತಿಕ್ಷಣ ಎಂತ ದುರ್ಬಲ ಅಂತ ಯೋಚಿಸಿ. ಅದರಲ್ಲೂ ಒಬ್ಬ ತಾಯಿ ಕುಂತಿ ಎಂತವಳು ಅಂದ್ರೆ ಇಂಥ ಕಾಲದಲ್ಲಿ ಮಕ್ಕಳನ್ನು ಉಳಿಸಿಕೊಂಡು ಹೇಗೋ ಉಪಾಯದಿಂದ ದಾಟ್ತಾರೆ. ಇದರ ಒಂದು ಮಾತು ಹೇಳಿರ್ತಾನೆ ಅವರಿಗೆ, ಸಾಯಿಸುವ ಯಾವ ಪ್ರಯತ್ನದ ಕುರಿತು ಯಾರಿಗೂ ಒಂದು ಮಾತು ಕೂಡ ಹೇಳುವಂತಿಲ್ಲ ಅಂತ ಇದರ ಎಚ್ಚರಿಸ್ತಿರ್ತಾರೆ. ಭೀಷ್ಮನೇ ಆದಿಯಾಗಿ ಅಲ್ಲಿರುವ ಯಾರಿಗೂ ಇವರ ವಿನಾಶದ ಪ್ರಯತ್ನವನ್ನು ನಿರಂತರವಾಗಿ ಜಾರಿಯಲ್ಲಿದೆ ಅಂತ ಗೊತ್ತೇ ಇಲ್ಲ, ಬಾಯಿ ಬಿಟ್ಟೇ ಇಲ್ಲ. ಏನೂ ಆಗದವರಂತೆ ಸಹಜವಾಗಿ ತೋರಿಸಿಕೊಳ್ತಾ ಬದುಕುತ್ತಾರೆ. ಇನ್ನೂ ಕರ್ತವ್ಯ ಅಂತವಳು ಕುಂತಿ, ಅಂತವಳು ಯುಧಿಷ್ಠಿರ. ಸಣ್ಣ ವಯಸ್ಸು ಯುಧಿಷ್ಠಿರನದ್ದು. ಆದ್ರೆ 4 ಜನ ಚಿಕ್ಕ ಮಕ್ಕಳು, ಚಿಕ್ಕ ತಮ್ಮಂದಿರಿದ್ದಾರೆ. ಹಾಗಾಗಿ ಅವನು ದೊಡ್ಡವ. ಮತ್ತೆ ಯಾರೊಡನೆ ಮಾತಾಡಬೇಕು ಕುಂತಿ 5 ಜನರಲ್ಲಿ? ಹಾಗಾಗಿ ಅತ್ಯಂತ ಎಳೆಯ ವಯಸ್ಸಿನಲ್ಲಿ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊತ್ತವ ಯುಧಿಷ್ಠಿರ.